ರಾಜ್ಯದಲ್ಲಿ ಸಿಎಂ ಕುರ್ಚಿ ಕದನ ತಾರಕಕ್ಕೇರಿದೆ. ಸಿದ್ದರಾಮಯ್ಯ ಬನದಲ್ಲಿ ಗುರುತಿಸಿಕೊಂಡಿರುವಂತಹ ಶಾಸಕರು ಫಾರಿನ್ ಟ್ರಿಪ್ ಅನ್ನ ಹೋಗಿದ್ದಾರೆ. ಇದು ಡಿಕೆಶಿ ಬನವನ್ನ ಕೊತ್ತ ಕೊಚ್ಚಿಯುವಂತೆ ಮಾಡಿದೆ. ಇದೇ ವಿಚಾರವಾಗಿ ಶಾಸಕ ಗಣಿಗ ರವಿ ಅವರು ಪ್ರತಿಕ್ರಿಯಿಸಿದ್ದು, ಫಾರಿನ್ ಟ್ರಿಪ್ ಹೋಗಿರುವವರಿಗೆ ಟಾಂಗ್ ಕೊಟ್ಟಿದ್ದಾರೆ. ಫಾರಿನ್ ನಲ್ಲಿ ಕೂತು ಟೂರ್ ಮಾಡಿಕೊಂಡು ಬಂದ ತಕ್ಷಣ ಸರ್ಕಾರವನ್ನ ಬದಲಾವಣೆ ಮಾಡೋಕೆ ಆಗಲ್ಲ. ಏನಿದ್ರೂ ಕೂಡ ಕಾಂಗ್ರೆಸ್ ಹೈಕಮಾಂಡ್ ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ಅವರಿಗೆ ಏನು ಮಧ್ಯ ಆಗಿರುವಂತಹ ಮಾತುಕತೆ. ರವಿಕುಮಾರ್ 50 ಜನರನ್ನ ಕರೆದುಕೊಂಡು ಹೋದ ತಕ್ಷಣ ಸರ್ಕಾರವನ್ನ ಚೇಂಜ್ ಮಾಡೋದಕ್ಕೆ ಆಗಲ್ಲ. ಇಲ್ಲೇ ಮಂಡ್ಯದಲ್ಲಿ ಇದ್ದ ತಕ್ಷಣ ನಾನು ಕೂಡ ಬದಲಾವಣೆ ಮಾಡೋದಕ್ಕಾಗಲ್ಲ. ಎಲ್ಲಿಯವರೆಗೂ ಹೈಕಮಾಂಡ್ ಮಧ್ಯ ಪ್ರವೇಶಿಸಿ ಫುಲ್ ಸ್ಟಾಪ್ ಇಡೋದಿಲ್ವೋ ಅಲ್ಲಿಯವರೆಗೂ ಇದೆಲ್ಲ ಜಾಸ್ತಿ ಆಗತ್ತೆ. ನಿಷ್ಠಾವಂತ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಬಹಳ ನೋವಾಗುತ್ತೆ. ಡಿಕೆ ಶಿವಕುಮಾರ್ ಅವರನ್ನ ಮಾಡ್ತೀವಿ ಅಥವಾ ಇಲ್ವಾ ಅನ್ನೋದನ್ನಾದ್ರೂ ಕೂಡ ಹೇಳಬೇಕು. ಇಲ್ವಾದ್ರೆ ಇದೇ ರೀತಿ ಟೂರ್ ರೆಸಾರ್ಟ್ ಗಳಿಗೆ ಹೋಗ್ತಿರ್ತಾರೆ. ಇನ್ನು ಮಹದೇವಪ್ಪ ನಾಯಿ ವಿವಾದ ಅಂದ್ರೆ ನಾಯಿ ಹೇಳಿಕೆ ವಿವಾದ ಬಗ್ಗೆ ಕೂಡ ಈಗ ಪ್ರತಿಕ್ರಿಯೆ ನೀಡಿದ್ದಾರೆ. ನಾಯಿ ಅಂದ್ರೆ ನಿಯತ್ತು, ಡಿಕೆಶಿ ಅಂದ್ರೆ ಕಾಂಗ್ರೆಸ್ ಪಕ್ಷದ ನಿಯತ್ತು, ಹೈಕಮಾಂಡಿನ ನಿಯತ್ತಿನ ಸೈನಿಕ, 40 ವರ್ಷದಿಂದ ನಿಯತ್ತಿನಿಂದ ಇರುವಂತಹ ಮನುಷ್ಯ, ಹೀಗಾಗಿ ಹೇಳಿರಬಹುದು ಅಂತ ಟಾಂಗ್ ಕೊಟ್ಟಿದ್ದಾರೆ.